ಖರೆ ಅವನಿಗೆ ಪುರುಷತ್ವ ಇರ್ಲಿಕ್ಕಂದ್ರ ಆ ಹೆಣ್ಮಗಳು ಅಲ್ಲೇ ಇರಬೇಕು, ಏನ ತವ್ರ ಮನೆಗೆ ಬರಬೇಕು. ಹೌದು ಹೌದು. ಮತ್ತ ಪಂಡು ರಾಜಾಗ ಪುರುಷತ್ವ ಇದ್ದಿತ್ತಲ್ಲ, ಕುಂತಿ ಮಾದರಿ ತವ್ರ ಮನೆಗೆ ಬಂದ್ರೆ ಅನು. ಹೌದು ಹೌದು ಕೇಳ್ತಾರ. ಹೌದು ಪುರಾಣ ಪಂಡಿತರಿದ್ರಿ. ಹೌದು. ಪಂಡು ರಾಜಾಗ ಪುರುಷತ್ವ ಇಲ್ಲಂತೇಳಿ ನಿಮಗೆ ಯಾರು ಹೇಳಿದ್ರು? ಹೌದು ಹೌದು. ಕುಂತಿ ದುರ್ವಾಸ ಭಕ್ತಿ ಮಾಡ್ಯಾಳ, ಇರ್ಲಿ ಅದು ಒತ್ತಟ್ಟಿ ಇರ್ಲಿ. ಹೌದು. ಪಂಡು ರಾಜಾಗ ಪುರುಷತ್ವ ಇತ್ತು ಖರೆ. ಹೌದು. ಎಷ್ಟೋ ಮಂದಿ ಲಗ್ನ ಆಗ್ಯಾರ, ಪುರುಷತ್ವ ಅದ. ಹೌದು. ಖರೆ ಮಕ್ಕಳು ಇಲ್ಲಾರ ಕಾಲಾಗ ಅರಿಕೇರಿ ಗುಡ್ಡಕ್ಕೆ ಹೋಗ್ತಾರ, ಮಾಳಿಂಗರಾಯ ಮುತ್ತೆ ಹರಕೆ ತೊಡ್ತಾರ ಇಲ್ಲ. ಹೌದು. ಪುರುಷತ್ವ ಅದ. ಹೌದು. ಖರೆ ಮಕ್ಕಳಿಲ್ಲ. ಹೌದು. ವಿಚಾರ ಮಾಡ್ರಿ, ಎಲ್ಲಿ ಹೋಗಿ ಮುಡ್ತದ. ಹೌದು. ಪುರುಷತ್ವೇ ಹಾಗದ ಅನ್ನೋದು ನಿಮ್ಗೊಂದು ಮಾತು ಹೇಳ್ತ. ಹೌದು ಹೌದು. ಗಂಡ ಚಿಗರಿ ಹೆಣ್ಣು ಚಿಗರಿ ಎರಡೂ ಯಾರು ಮಾಡಗತ್ತಾವ? ಹೋಗ ಕಾಮದ ಆಟ ಆಡಗತ್ತಾವ. ಹೌದು. ಅದು ನೋಡಿದ ಬಳಿಕ ಪಂಡು ರಾಜಾಗ ಯಾನ ಇಚ್ಛೆ ಆಯ್ತು. ಹೌದು. ಪಂಡು ರಾಜಾಗ ಇಚ್ಛೆ ಆಯ್ತು. ಹೌದು. ಖರೆ ಅವಾಗ ಪಂಡು ರಾಜ ಅದ್ರಾಗ ಒಂದು ಗಂಡ ಚಿಗರಿಗೆ ಬಾಣ ಹೊಡೆದ. ಹೌದು. ಹೊಡೆದ ಬಳಿಕ ಹೆಣ್ಣ ಚಿಗರಿ ಶ್ರಾಪ ಕೊಡ್ತು. ಹೌದು. ನೀ ಯಾವಾಗ ನಾವು ಇಬ್ರು ಗಂಡ ಹೆಂಡತಿ ಕೂಡು ಸಮಯದೊಳಗ ನನ್ನ ಗಂಡಗ ಅಗಲಿಸಿದೆ ಅಂದ್ರ ನಿನ್ನ ಹೆಂಡತಿಗೆ ಮುಟ್ಟು ಸಮಯದಾಗ ನಿನಗೆ ಅದೇ ಕ್ಷಣಕ್ಕೆ ಪ್ರಾಣ ಹೋಗ್ಲತ್ತೇಳಿ. ಹೌದು ಹೌದು. ಶಾಪ ಕೊಟ್ರು. ಮತ್ತ ಮುಂದೆ ಕುಂತಿ ಮಾದ್ರಿ ಇಬ್ರು ಹೆಣ್ರು. ಹೌದು. ಇಚ್ಛೆ ಆದ ಬಳಿಕ ಹೆಂಡತಿಗೆ ಮುಟ್ಟಲಕ್ ಹೋದ, ಪ್ರಾಣ ಹೋಯ್ತು. ಹೌದು. ಮತ್ತ ಹೆಂಡತಿಗೆ ಮುಟ್ಟಲಕ್ ಹೋಗ್ಯಾನ ಅಂದ್ರೆ ಇಚ್ಛೆ ಆದ ಬಳಿಕ ಅಲ್ಲಿ ಅವನಿಗೆ ಪುರುಷತ್ವ ಬಂದ ಬಳಿಕ ಮುಟ್ಟೆನತಿಯೋ ಏನ್ ಹಂಗೆ ಮುಟ್ಟೆನೋ? ಹೌದು ಹೌದು. ವಿಷಯ ರೂಟ್ ಹಿಡಿದು ಹೋಗ್ಬೇಕು. ಹೌದಾ? ಇನ್ನೊಂದು ಮಾತ, ಪೇಜ್ ಬಗ್ಗೆ ಬಹಳ ಹೇಳಿ ಒತ್ತಿ ಕೊಟ್ಟು. ಹೌದು. ನಾವೇ ಬರಿಬೇಕು. ಹೌದು. ಎಲ್ಲಾನೇ ನಾವೇ ಬರಿಬೇಕಂದಿ. ಹೌದು. ಇನ್ನೂ ಒಂದು ಮಾತ, ಏನು ಸತ್ಯವಾನನ ಮಡದಿ ಸಾವಿತ್ರಿ. ಹೌದಾ? ಸತ್ಯವಾನನ ಮಡದಿ ಸಾವಿತ್ರಿ ಭೋಗದಾಗಿತ್ತು ಗಂಡ ಸೈಯದ್ ಅಂತೇಳಿ. ಹೌದು. ಹೌದಲ್ಲ? ಹೌದು. ಮತ್ತ ಅಕ್ಕಿನೇ ಬರದಾಳದು, ಅಲ್ಲಿ ಯಾಕೆ ಉಳಿತು? ಹೌದು ಹೌದು. ಗಂಡ ಹೆಂಡತಿ ಲಗ್ನ ಮಾಡ್ತಾರ. ಹೌದಾ? ಗಂಡ ಹೆಂಡತಿ ಕೂಡುದು ಯಾರು ಕಲಿಸ್ಯಾರ ಅಂತ ಕೇಳ್ತಾರದು. ಹೌದು ಹೌದು. ಹುಟ್ಟು ಸಂಸ್ಕಾರ ಅದು. ಹೌದಾ? ಎದಕ್ಕರಿ ಒಯ್ದು ಎದಕ್ಕರಿ ಹಚ್ಚಬೇಡ, ವಿಷಯ ರೂಟ್ ಹಚ್ಚು. ಹೌದಾ? ಸತ್ಯವಾನ ಮಾಡಿದ ಸಾವಿತ್ರದ ಹೇಳ್ತಿ ಕೇಳು. ಹೌದು. ಸತ್ಯವಾನ ಸತ್ತನತ್ತೀವ ಏನು ಇಲ್ಲತ್ತೀವ? ಸತ್ಯನ ಅವನು ಯಾನು ಬರ್ದಿತ್ತು, ಬರ್ದಾಗೆ ಆಗಿತ್ತೋ ಏನಿಲ್ಲೋ? ಆಗ್ಯಾದ. ನಾರಾಯಣ ಮಹರ್ಷಿ ಹೇಳಿದ ಯಾರಿಗೆ? ಸಾವಿತ್ರಿಗೆ ಮುಂದಿನ ಮಾತ, ನಿನ್ನ ಗಂಡಂದು ಇಟ್ಟೆ ಆಯುಷ್ಯದ ಅಂತೇಳಿ. ಹೌದು. ಖರೆ ತನ್ನ ಪತಿವ್ರತ ಧರ್ಮದಿಂದ ಅಕ್ಕಿ ತನ್ನ ಗಂಡಿಗೆ ಹೊಳ್ಳಿ ಪಡೆದಾಳ, ಪ್ರಯತ್ನ ಮಾಡ್ಯಾಳ. ಖರೆ ಗಂಡಲ್ಲಿ ಸತ್ತನ, ಅವನ ಕೊಳ್ಳಿಗೆ ಹಗ್ಗ ಬಿದ್ದಿತ್ತೋ ಏನು ಇಲ್ಲೋ? ಹೌದು ಹೌದು. ಅವ ಏನು ಬರ್ದಿಲ್ಲ, ಭಗವಂತನ ತೆಪ್ಸಲ್ಕ ಬಂದಾಗೇನು? ತಪ್ಸಲಕ್ಕೆ ಬಂದಿಲ್ಲ. ಸತ್ತು ಬಳಕ ಮುಂದಾಗುದು ಹೇಳಬೇಡ. ಅವ ಸತ್ಯದೋ ಏನು ಉಳಿದಿತ್ತು? ಹೌದು ಹೌದು. ಏನು ಮಾತಾಡಕತ್ತೀರಿ ನೀವು? ವಿಷಯ ಹೇಳಿದ್ರಿ, ಅಂಶುದ್ಧ ಮುತ್ಯ. ಹೌದಾ? ನೋಡ್ರಿ ಎಲ್ಲಿದ್ವ ಇದೆಲ್ಲಿ ಹಚ್ಚಿದ್ರು. ಅಂಶುದ್ಧ ಮುತ್ಯ ಕಾರಿಕ ಭಂಡಾರ ಕೊಟ್ಟ ಹೆಂಡತಿಗೆ ಮುಟ್ಟೆ ಇಲ್ಲ. ಖರೆ 4 ಮಂದಿ ಧರ್ಮರು ಮುಂದೆ 1700 ಮಠ ಮನಿ ಬೆಳೆದ. ಹೌದು. ಹ್ಯಾಂಗತ್ತೆ ಕೇಳ್ತಾರ. ಹೌದು. ಸತ್ಯಂ ಕಾಕ, ನಿನ್ನ ಲಿಸ್ಟ್ದಾಗ 30 ವರ್ಷ ಆಡಿರೈತೆ. ಖರೆ ಇತ್ತಿತ್ತಲಾಗ 4 ವರ್ಷ ಐತಿ ಲಿಸ್ಟ್ದಾಗ ಆಳಿಗೆ ಪಿಂಟು ಮಾಸ್ತರ್ ಬಂದ. ಹೌದು ಹೌದು. ಎಲ್ಲಾರು ಬೇರೆನೆ ಮಾತಾಡ್ತಾರ, ನಾನೇ ಬೇರೆ ಮಾತಾಡ್ತಾರೆ. ಹೌದು. ಹೇಳ್ತ ಕೇಳು ಬರ್ಲಿ. ದೇವ ಋಷಿನೇ ಬೇರೆ, ದೇವ ಋಷಿನೇ ಬೇರೆ, ಸಿದ್ಧ ಪುರುಷನೇ ಬೇರೆ, ಹೌದು ಮಾನವರೇ ಬೇರೆ, ಹೌದು ಮಹಾತ್ಮರೇ ಬೇರೆ, ಯೋಗಿ ಪುರುಷರೇ ಬೇರೆ. ಹೌದು. ಔಷಧ ಮತ್ತೆ ನಾನು ಔಷಧ ಸಿದ್ಧ ಪುರುಷವ. ಹೌದಾ? ಅದು ಸತ್ಯಯುಗದ ಕಾಲ. ಹೌದು. ಅದು ದಾಪಾರ ಏನದ, ಸತ್ಯದ ಕಾಲ ಇತ್ತು. ಹೌದು. ಇದು ಕಲಿಯದ. ಇದು ಕಲಿ. ಆ ಸುದ್ದಿಗೆ ಹೋಗಬೇಡ. ಈಗ ನಿನಗ ಮಾತು ಕೇಳುತ್ತೆ. ಹೌದು. ನೀ ಹೇಳಿದಲ್ಲ, ಕಾರಿಕ ಭಂಡಾರದಿಂದೇ ಮಕ್ಕಳಾಗ್ಯಾವ. ಹೌದು. ಆಗುದು ಖರೆ, ಅವನಲ್ಲೆಟ್ಟು ತಾಕತ್ತಿತ್ತು. ಹೌದು. ಕೊಲ್ಲಿ ಪೈಕಿ ಸೋಮೇಶ್ವರ ಲಿಂಗದಾಗ ಜಗದ್ಗುರು ರೇವಣ ಸಿದ್ಧ ಹುಟ್ಟಿ ಬಂದದ್ದು ಖರೇವೇನು ಸುಳ್ಳು? ಖರೆ ಅದ. ಹೌದಲ್ಲ? ಹೌದು. ಅವಾಗ ಹುಟ್ಟ್ಯಾನಂದ್ರೆ ಈಗೂ ಕಲ್ಲಾಗ ಹುಟ್ಟಬೇಕಾಗಿತ್ತು. ಒಬ್ಬನಿಗೆ ಹುಟ್ಟುದು ತೋರಿಸು. ನಿನ್ನಂತೇನೆ ಹೋಗು ನೀವತ್ತು. ಹೌದಾ? ಸತ್ಯದ ಕಾಲ ಬೇರೆ, ಈಗಿನ ಕಾಲ ಬೇರೆ. 4 ಮಾತು ನಿನಗೆ ಪ್ರಶ್ನೆ ಕೇಳುದು, ಈಗಿನ ಸುದ್ದಿ ಕೇಳಿದು ನಿನಗೆ. ಹೌದಾ? ಈಗಿನ ಹೆಣ್ಮಕ್ಳು ಏಸು ಮಂದಿ ಬಂದಿನ ಹೊಳೆ ಮನೆಗೆ. ಹೌದು ಹೌದು. ಆ ಜಗದ್ಗುರು ರೇವಣಿಸಿದ್ದ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಾಗ ಕಲ್ಲಿನಾಗ ಹುಟ್ಟ್ಯಾರ. ಈಗ ಯಾಕೆ ಹುಟ್ಟಂಗಿಲ್ಲ? ಹೌದು ಹೌದು. ದೈವದವ್ರು ತೂಕ ಹಾಕ್ರಿ. ಎಲ್ಲಾರ ಹಾಡಿಕೆ ಕೇಳೋದೇ ಬೇರೆ,
ಈ ಎರಡು ಹಾಡಿಕೆ ಕೇಳುದಿ ಬೇರೆ. ಹೌದು ಹೌದು ಹೌದಲ್ಲ? ವಿಷಯ ಏನು ನಾವೊಂದು ಮಾತು ನೀ ನನಗೆ ಕೇಳ್ದಿ. ಏನು ಕೇಳ್ದಿ? 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ಒರವಿನ ಮಕ್ಕಳಲ್ಲಿ ಹೌದಾ ಧರ್ಮರಲ್ಲಿ 3 ಮಂದಿ ಪುಣ್ಯದ ಮಕ್ಕಳದ ಲಗ್ನ ಮೊದಲು ಏನ ಧರ್ಮರದ ಮೊದಲು ಅಂತ ಕೇಳಿದಿ. ವಾದ ಸಂಧಿನಾಗಿ ಹೇಳಿದ ಮಕ್ಕೊಂಡಿದ್ದೆ ನೀ. ಹೌದು ಹೌದು ನೀ ಮಕ್ಕೊಂಡಿದ್ದೇನು? ನಾನು ನಿನಗೇನು ಕೇಳಿದ? 3 ಮಂದಿ ಪುಣ್ಯದ ಮಕ್ಕಳಿಗೆ ಗುಡ್ಡದ ಮ್ಯಾಗ ಮುತ್ತೆ ಕರ್ಸ್ಯಾನ. ಹೌದಾ ನಿಮ್ಮ ಲಗ್ನ ಮಾಡೋದು ಅಂತೇಳಿ ಕೇಳದ ಬಳಕ ಅವ್ರು ಏನಂದಾರ? ನಾವು ಮೂಲ ಸೂತ್ರಧಾರಿ ಇದ್ದೇವು, ಪಾತ್ರ ಮಾಡಕ್ ಬಂದಿದ್ದೇವು. ಹೌದು ನಮ್ಮ ಲಗ್ನದ ನೀ ವಿಚಾರ ಮಾಡಬೇಡ. ಒಂದೊಂದ್ ಜಾಗಿಗೆ ಸಿದ್ಧಿ ಅದ ಅದು. ಹೌದು ಆ ಖರೆ ಸಣ್ಣವ್ರದ ಲಗ್ನ ನೀ ಮಾಡು. ನಮ್ಮದ್ರ ಹಾಡತ್ತೇಳಿ ಮೊದಲು ಹೇಳ್ಯಾರ, ಧರ್ಮರ ಪುಣ್ಯದ ಮಕ್ಕಳಿಗಿಂತ ಮೊದಲು ಧರ್ಮರ ಲಗ್ನ ಆಗ್ಯದ ಅಂತ ಹೇಳಿದ ನಿನಗೆ. ಹೌದು ಹೌದು ಅದು ಯಾಕೆ ಮುಚ್ಚಿಡ್ತಿ? ಮೊದಲು ಧರ್ಮರ ಲಗ್ನ ಆಗ್ಯದ. ಹೌದಾ ಆ ಬಳಿಕ ಕಿಲ್ಲಾರ ಕೈ ಕೂತ್ ಹೋದ ಬಳಕ ಒಬ್ಬೊಬ್ಬರು ಪುಣ್ಯದ ಮಕ್ಕಳು ಲಗ್ನ ಆದ್ರು. ಸಣ್ಣವ ಇದ್ದಂತ ಯಾವ ಕರ್ಣಿ ಮಲಕಾರಿಸಿದ್ದ, ಹೌದು ಅವ ಬ್ರಹ್ಮಚಾರಿ ಉಳ್ದ. ಹೌದು ಕರ್ಣಿ ಮಲಕಾರಿಸಿದ್ದ, ಬ್ರಹ್ಮಚಾರಿ ಉಳ್ದ. ಹೌದು ತೇರವಾಳ ಮಗರಾಯಿಸಿದ್ದ, ಮಹಯದ ಮಾಧುಲಿಂಗ. ಹೌದು ಮಾಧುಲಿಂಗ ನಳಿದಿಗೆ ಗೌಡ್ರ ಮಗಳು ಗೌರವಾಯಿಗೆ ಮಾಡ್ಕೊಂಡ. ತೇರವಾಡ ಮಗರಾಯಿಸಿದ್ದ. ಇದೇ ಯಾವ ಕಡೋಳಿ ಇಟ್ಟಲ ಗೌಡನ ಮಗಳು ಭಾಗೀರಥಿಗೆ ಮಾಡ್ಕೊಂಡ. ಹೌದು ಹೌದು ಮೊದಲು ಅವ್ರು ಹೇಳ್ಯಾರ, ಅವ್ರದ್ದು ಮೊದಲು ಕಾರ್ಯ ಮಾಡತ್ತೇಳಿ ಅವ್ರು ಹೇಳ್ಯಾರ. ಹೌದು ಕರೆ ನಿಮ್ಮದು ಮೊದಲು ಮಾಡ್ತೇವೆ ಅಂಶದ ಮತ್ತೆ ಹೇಳದ ಬಳಕ ನಾವು ಆ ಸಮಯ ಬಂದ ಬಳಕ ನಾವು ಮಾಡ್ಕೋತೇವೆ. ನಮ್ಮದು ಈಗ ವಿಚಾರ ಮಾಡಬೇಡ, ಅವ್ರದ್ದು ಮಾಡತ್ತೇಳಿ. ಹೌದು ವಿಷಯ ಹ್ಯಾಂಗ ಮಾತಾಡ್ತೀವಿ ನಾನು ಹಂಗೆ ಮಾತಾಡ್ತ. ಹೌದು ವಿಷಯ ನೀ ಏನಂದಿ? ಪುಟ್ಟ ಪೂಜಾ ಮುಂದಿಂದು ಅದು ನಡುವಿಂದು ಬರೆದು ನಾವು ಬರಿಬೇಕತ್ತಿ. ನಿನಗೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಲಕ್ಷ ಇಡ್ರಿ. ಹೌದಾ ಯಾವ ಅಕ್ಕೋಳ ಅಂತ ಊರಾಗ ದೊಡ್ಡ ರಾಜ ಇದ್ದ. ಹೌದು ರಾಜ ದರ್ಬಾರದಾಗ ಒಬ್ಬಕ್ಕೆ ಕುಣಿತ ನೃತ್ಯ ಮಾಡಂತ ನರ್ತನಕಿಗೆ ಕರೆಸಿದ್ದ. ಹೌದು ಆಕೆ ಬರುವಾಗ ತ್ರಿಪುರ ಸುಂದರಿ ಇದ್ಳು. ಹೌದು ನೃತ್ಯ ಕಲಿ ಒಳಗ ನಿಪುಣ ಇದ್ಳು ಆಕಿ. ಹೌದು ವಿಚಾರ ಮಾಡಿದ್ಳು, ಇಚ್ಛೆ ಆಯ್ತು ಬರುವಳೆ. ಹೌದು ಅಕ್ಕೋಳ ಗ್ರಾಮದ ರಾಜ ಹ್ಯಾಂಗಿದ್ದಿರ್ಬೇಕು, ಅವನು ಯೌವನ ಎಂತದ, ಅವನು ರೂಪ ಎಂತದು, ಅವ ನನಗೆ ಇಚ್ಛಾ ಮಾಡ್ತಾನೆ ಅನು ವಿಚಾರ ಮಾಡೋದು. ಬಂದು ರಾಜ ದರ್ಬಾರ್ದಾಗ ಹೊತ್ತಿನದ ಕಾಲಿಟ್ಳು. ರಾಜಾಗ ನೋಡ್ತಾಳ, ರಾಜ ಕುರುಪನ. ಹೌದು ಹೌದು ರಾಜ ಅಮಂಗಳನ. ಹೌದು ಖರೆ ರಾಜನ ದರ್ಬಾರ್ದಾಗ ಏನೋ ಕಮ್ಮಿ ಇದ್ದಿತ್ತಲ್ಲ. ಹೌದು ಅಗಾರಪ್ಪ ಶ್ರೀಮಂತಿದ್ದ. ಹೌದು ಆಕಿ ಎಷ್ಟು ಟೈಮ್ ಹೇಳಿದ ಅಷ್ಟು ಟೈಮ್ ರಾಜ ಮಂದಿರದೊಳಗ ಕುಣಿದಳಕಿ. ಹೌದು ನೃತ್ಯ ಕರೆ ಒಳಗ ಎತ್ತಿದ ಕೈ ಎತ್ತಕ್ಕಿಂದು ಹೌದು ಕುಣಿದಳು ಎಲ್ಲ ಆಯ್ತು. ಆದ ಬಳಕ ಒಂದು ಮಾತು ಹೇಳ್ತಾಳ ಪರದಾನಿಗೆ. ಹೌದು ಏನ್ ಹೇಳಿದ್ರು? ನಿಮ್ಮ ರಾಜನ ಸಂಗಟ ಒಂದು ಮಾತದ, ನನಗ ಒಂದು ಕೋರೆಗೆ ಬಿಡ್ರಿ ಅಂತ. ಹೌದು ಅವಾಗ ರಾಜಾಗ ಮತ್ತ ಕುಣಿತ ರಾಜನ ಆಜ್ಞೆ ತಗೊಂಡ್ರು ಅವ್ರು. ಹೌದು ಯಾಕಂದ್ರೆ ಈ ಕೊರಿಗೆ ಮಾತು ಹೇಳಂದವ್ ರಾಜ. ಹೌದು ಇದ್ರ ಬಿದ್ರ 2 ಕುರ್ಚಿ ಹಾಕಿದ್ರು. ಹೌದು ರಾಜ ಕುರ್ಚಿ ಮೇಲೆ ಕೂತ, ಇದ್ರ ಬಂದಕಿ ಕೂತಳು. ರಾಜರ ಅಂತೇಳಿ ಕುರುಕುರು ನಗಲಗತ್ರು. ಹೌದು ನಂದ್ ಎಂತ ಯೌವನದ, ಹೌದು ನಂದ್ ಎಂತ ಚೆಲುವಿಕೆ ಅದ, ಮತ್ತ ದೇವರ ಧ್ಯಾನ ಭಗವಂತದ ನೋಡು. ಹೌದು ಬ್ರಹ್ಮ ದೇವರ ಲಿಪಿ ಬರೆಯುವಾಗ ನೀ ಎಲ್ಲಿ ನಿಂತಿದೆ ಅಂತ ಕೇಳ್ದಳಕಿ. ಹೌದು ಹೌದು ಯಾ ಲೈನದೊಳಗೆ ನಿಂತಿದೆ ಅಂತ ಕೇಳಿದಾಗ ಅವ ಹೇಳ್ತಾನ, ನಾ ಹ್ಯಾಂಗ ಬರ್ಕೋಬೇಕು, ಹ್ಯಾಂಗ ನಾ ಹೇಳ್ತಾ ಹಂಗ ಬರೀಬೇಕು ಅನ್ನೋದು ಲೈನದೊಳಗೆ ನಿಂತಿದ ಅಂದವ. ಹೌದು ಹೌದು ನೀ ಯೌವನ ಸುಂದರ ಇಂತ ರೂಪವತಿ ಬೇಡೋದಕ್ಕೆ ನೀ ನಿಂತಿದಿ. ಖರೆ ನಾ ಏನು ಇಚ್ಛಾ ಮಾಡಿ ಬರೀ ಅಂದಿದ ಹಂಗ ಆ ಲೈನದಾಗ ನಿಂತಿದ. ಹೌದು ಹೌದು ನನಗೇನು ರೂಪ ಬೇಡಿಲ್ಲ. ಹೌದು ಆ ಲೈನ ನಿಂದಿತ್ತು. ನನಗ ರೂಪ ಇಲ್ಲ. ಕರೆ ಹುಚ್ಚಿ, ರೂಪ ಯೌವನ ನಿಂದದ ಅಂತೇಳಿ ನನಗೆ ಯಾಂಗ ನನ್ನ ಸಿರಿತನಕ್ಕಾಗಿ ನನ್ನ ಬಲಿ ಗುಲಾಮಾಗಿ ಬಂದು ಕುಣಿಲಿಗತ್ತಿದಿ. ಹೌದು ಹೌದು ರಾಜ ಹೇಳ್ತಾನ, ಹೌದು ಯೌವನ ರೂಪ ಚಳಿಕದ, ವಯಸ್ಸಾದ ಬಳಕ ಹೋಗುತ್ತದ. ಖರೆ ಇದು ಹೋಗಂಗಿಲ್ಲ ಅಂದ. ಹೌದು ಹೌದು ಮತ್ತ ಮೊದಲೇ ಬರ್ಕೊಂಡು ಬಂದಾನೋ ಏನ ತಾ ಬರದಾನೋ? ಹೌದಾ ಅವ ಬರ್ದಾನ ತೇಳಿ ಹಂಗಾಗ್ಯದ ತೇನ ಇಲ್ಲತ್ತಿ. ಹೌದು ಹೌದು ವಿಷಯ ಹಿಂಗತ್ರಿ. ಹೌದು ಸುಮ್ಮ ಲೌಕಿಕದಾಗ ನಾ ಕೇಳುದು ಲೌಕಿಕ, ನೀ ಹೋಗಿ ಪೌರಾಣಿಕ ಮಹಾಭಾರತ, ಅಂಶದ ಮುತ್ಯ ಅವ್ರ ಕಡೆ ಇವ್ರ ಕಡೆ ಅಟ್ಟು ದೂರ ಮುರ್ಕೊಂಡು ಋಷಿ ಮಗ ಮಾರ್ಕಂಡೇಯ ಅಟ್ ಹೈರಾಣಕ್ಕೆ ಬೆಳಬೇಡ. ಹೌದಾ ಯಾನ ಕೇಳಿದ ಆ ವಿಷಯ ಕಡೆ ಹೌದು ಹೌದು ಹೇಳಿದೀನಿ. ಅಂಶದ ಮುತ್ಯ ಹೌದು ಶಿದಪತ್ರಿ ಸೇದತ್ತನ 2 ಹೊತ್ತ. ಹೌದು ಎಲ್ಲಿ ತಾಲೂಕತೆ ಕೇಳಿದಾಗ ಅತ್ತಣಿ ತಾಲೂಕ ಬೆಳಗಾವಿ ಜಿಲ್ಲೆ ಸೌದಿ ಗ್ರಾಮದಾಗ
ಶತ್ರುಮುತ್ತೆಗತ್ತೆ ನಮ್ಮ ಹೆತ್ತ ಹೇಳೋದು ಏನ ಕರೆಕ್ಟು ಏನ ತಪ್ಪು ನೀ ತೂಕ ಮಾಡು ದೈವಕ್ಕೂ ಬೇಡ. ಹೌದು ಹೌದು ಅದೇ ಹಾಡಿಕೆ ನಿಂದು ಆಗ್ಯಾವ ನಂದು ಆಗ್ಯಾವ. ಹೌದು ಹೌದು ಆ ಪೌಳ್ಯಾಗ ಶತ್ರುಮುತ್ತೆನ ಜಾತ್ರೆಗೆ ಹಾಡಿಕೆ ನಿಂದು ಆಗ್ಯಾವ, ಹೌದಾ ಅದು ನಂದು ಆಗ್ಯಾವ. ತಾಳಿಕೋಡು ತಾಲೂಕದಾಗ ಆಗೋದು ಶಬನೂರ್ದಾಗ ನನಗೂ ಗೊತ್ತದದು. ಹೌದು ಕರೆ ಯಾಡ ಹೊತ್ತಂತೇಳಿ ನೀ ಹೇಳಿದಿ ನೋಡು, ಇಲ್ಲಿ ನಡೀತದ. ಹೌದು ಹೌದು ಇಲ್ಲಿ ನಡೀತದ. ಹೌದು ಇನ್ನೊಂದು ಮಾತು ಕೇಳಿದೀನಿ ನನಗ. ಏನ ಕೇಳಿದಿ? ಏನ್ ಕೇಳಿರಿಪ್ಪ? ಅಂಶದ ಮುತ್ತೆನು 1700 ಮಠ ಮನಿ ಒಳಗ ಹೌದು ಒಂದ್ ಜಾಗದಾಗ ಪೂಜಾರಿ ಪೂಜೆ ಮಾಡ್ಬೇಕಂದ್ರ ಟೊಂಕನಾನ ಉಡದಾರ ತೆಗಿತಾನ. ಹೌದು ಉಡದಾರ ತೆಗಿತಾನ, ತೆಗೆದು ಪೂಜೆ ಮಾಡ್ತಾನ. ಹೌದು ಕೇಳ್ತಾನೆ ನನಗ, ಹೌದು ಉಡದಾರ ಯಾವಾಗ ಕಟ್ತಾರ್ರಿ? ಉಡದಾರ ಯಾವಾಗ ಕಟ್ತಾರ? 5 ದಿನ ಆಯ್ತು ಅಂದ್ರ 5 ಸಿಕ್ ಕಟ್ತಾರಿ. ಹೌದು ಮತ್ತ ಪೂಜೆ ಮಾಡಿ ಉಡದಾರ ತೆಗಿತಾನ ಅಂದ್ರ ಉಡದಾರ ಇಲ್ದ ಮುಡದಾರ ಅಂದಾರ ಅಂತ ನಿನಗೆ ಯಾರು ಹೇಳಿದ್ರು? ಅವ ಉಡದಾರ ಇಲ್ದ ಮುಡದಾರ ಅಲ್ಲವ. ಹೌದಾ 5 ಕಾರ್ಯಕ್ಕೆ ಯಾವನಿಗೆ ಉಡದಾರ ಇಲ್ಲ, ಅವ ಉಡದಾರ ಇಲ್ದ ಮುಡದಾರ. ಹೌದು ಹೌದು 5 ಕಾರ್ಯಕ್ಕ ಯಾವನಿಗೆ ಉಡದಾರ ಇಲ್ಲ ನೋಡು, ಅವ ಇಲ್ಲ ಉಡದಾರ ಇಲ್ದ ಮುಡದಾರ. ಹೌದು ನಡು ಸಾರಿ ನಿಂದು ಹರಿದವ ನಂದು ಹರಿದವ. ಉಡದಾರ ಹಾ ಒಳಗ ನಿಂದು ಹರಿದವ ನಂದು ಹರಿದವ. ಹೊಸದು ಮತ್ತೊಂದು ಕಟ್ಟಿದಿಲ್ಲಿ. ಹೌದು ಆಳಾಗ ನೀ ಮುಡದಾರ ಏನ? ಅಲ್ಲ ಅನ್ನದು. ಹೌದು 5 ಬಡ್ಡಿ ಮಾತಾಡಬೇಕು. ಹೌದಾ 5 ಟೈಮದೊಳಗ ಯಾವನಿಗೆ ಉಡದಾರ ಕಟ್ಟಂಗಿಲ್ಲ, ಅವ ಉಡದಾರ ಇಲ್ಲದ ಮುಡದಾರ. ಹೌದು ಈಗ ಒಂದು ಮಾತು ಹೇಳ್ತಾನೆ ನಿಮಗೆ. ಹೌದು ಶ್ರೇಷ್ಠವಾದ ಮಾನವ ಜನ್ಮ ಅಂತ ಹೇಳಿ ಅತ್ತಾರಿದು. ಹೌದು ಹೌದಲ್ರಿ? ಹೌದು ಉಡದಾರ ಇಲ್ದ ಮುಡದಾರ ಅಂದಿಲ್ಲ ಅಂದಂಗ ಐತಲ್ಲ ಅವ್ರು. ಇಲ್ಲ ಅದ್ ಅಂದಿಲ್ಲ ಹಂಗ. ಅದನ್ನ ಹೇಳ್ತ್ರಿ, ಉಡದಾರ ಇಲ್ದ ಮುಡದಾರ ಅಂತ ಹೇಳಿ ಅವ್ರು ಅಂದಿಲ್ಲ. ಹೆಂಗ್ರಿ ಅದನ್ನು ಹೇಳಗತ್ತಿಲ್ಲ, ಅದು ಹೇಳ್ಬಿಡತ್ರಿ. ನಾವ್ ವಿಷಯ ಮಾತಾಡಕ್ಕೆ ನಿಂತಿದ್ರಿ. ಅದನ್ನು ಹೇಳ್ತ ನಾನು ಮುಚ್ಚಿಟ್ಟು ಹೋಗಲ್ಲ, ನಾನು ಬರ್ತಿತ್ತು ಬರ್ತದ ಬರ್ಲಿಕ್ಕೆ ಬರ್ಲತ್ ಹೇಳ್ತಲ್ಲ. ಮುಂದಿನ ಸಂದಿ ಹೇಳ್ಬೇಕು ಅವ್ರು. ಹೌದು ಔಷಧ ಮುತ್ತರ ಸಿದ್ಧಟಿಗೆ ಒಳಗೆ 1700 ಮಠ ಮನೆ ಒಳಗೆ ನನಗೆ ತಿಳಿದ ಪ್ರಕಾರ ಉಡದಾರ ತೆಗೆದು ಎಲ್ಲಿ ಪೂಜೆ ಇಲ್ಲ. ಹೌದು ಪ್ರತಿಯೊಬ್ಬರಿಗೆ ಉಡದಾರದ. ಹೌದು ಉಡದಾರ ತೆಗೆದು ಇಲ್ಲೇ ಪೂಜೆ, ಅದು ಎಲ್ಲಿ ಪೂಜೆನೇ ಇಲ್ಲ ನನಗೆ ಗೊತ್ತಿದ್ದ ಪ್ರಕಾರ. ಹೌದು ಮತ್ತೆ ಇವ್ರು ಯಾವ್ದಾರ ಮಠ ಅದು 1700 ಲಿಸ್ಟ್ದಾಗ ಇದ್ದಿರ್ಬೇಕು. ಹೌದಾ ಬ್ಯಾರೆ ಉಪಮಠ ಶಾಖಾ ಮಠ ಇದ್ರೆ ಅದಕ್ಕೆ ಒಪ್ಪಂಗಿಲ್ಲ. ಮಾತು ಏನ್ ಮಾತಾಡ್ರಿ? 1700 ಮಠ ಮನೆ ಅಂದಿರಿ. ಹೌದು ಅದೇ ಲಿಸ್ಟ್ದಾಗ ಇದ್ದಿರ್ಬೇಕದು. ಹೌದು ನಮ್ಮ ಅಂಶದ ಮುತ್ತೇನ 1700 ಲಿಸ್ಟ್ದೊಳಗ ಎಲ್ಲಿ ಉಡದಾರ ತೆಗೆದು ಪೂಜೆ ಇಲ್ಲ, ಇದು ನನಗೆ ಗೊತ್ತಿದ್ದ ಪ್ರಕಾರ. ಹೌದು ಅದಕ್ಕೆ ಇರ್ಲಿ, ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ನಾವು ನೀವು ಎಂದಿಗೂ ಕೋಟ ನಾಡಿ ಆಗಬಾರದು. ಹೌದಾ ಮನುಷ್ಯಕ್ಕ ಶ್ರೇಷ್ಠ ಮಾನವ ಜನ್ಮದಿದು. ಹೌದಾ ಕೋಟ ನಾಡಿ ಹಂಗ ಆಗಬಾರ್ದು ಹೇಳ್ತ ಕೇಳ್ರಿ. ಬಸವಣ್ಣವ್ರು ಹೇಳ್ತಾರ ಒಂದು ಮಾತ. ಏನ್ ಹೇಳಿದ್ರು? ಬಸವಣ್ಣವರಿಗೆ ಜಗದ್ಗುರು ಅಂತ ತಿಳ್ಕರದಾರ, ಹೌದು ವಿಶ್ವಗುರು ಅಂದಾರ, ಹೌದು ಅಣ್ಣ ತೆಂದಾರ, ಭಕ್ತಿ ಭಂಡಾರಿ ತಿಳ್ಕರದಾರ. ಹೌದು ಮರ್ತ್ಯ ಲೋಕ ಎಂಬುದು ಕರ್ತಾರ ಕಮ್ಮಟವಯ್ಯ. ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಹೌದು ಹೌದು ಇಲ್ಲಿ ಯಾರು ಸಲ್ಲವ್ರು ಅದಾರ ನೋಡು, ಹೌದು ಅವ್ರು ಅಲ್ಲಿನೂ ಸಲ್ಲತಾರಂತ. ಹೌದು ಇಲ್ಲಿ ಸಲ್ಲದವರು ಎಲ್ಲಿನೂ ಸಲ್ಲ. ಉದಾಹರಣೆ ಹೇಳ್ತ ಕೇಳ್ರಿ. ಹೌದಾ ನಮ್ಮ ಭಾರತ ದೇಶದಾಗ ನಾಣ್ಯಗಳದಾವ. ರೂಪಾಯಿ ಅದಾವ, 5 ರೂಪಾಯಿ ಅದಾವ, 10 ರೂಪಾಯಿ ಹಿಂಗ ನಾಣ್ಯಗಳದಾವ. ಹೌದು ಭಾರತ ದೇಶದಾಗ ಅಟ್ಟೆ ನಡೀತಾವ, ಹೊರದೇಶದಾಗ ನಡೀತವೇನು? ನಡೆಯಂಗಿಲ್ಲ. ನಡೀತಾವ? ಬರೇ ಭಾರತದಾಗ ನಡೀತಾವ. ಹೌದು ಅದೇ ಬಂಗಾರ ನಾಣ್ಯ ಭಾರತದಾಗೂ ನಡೀತಾವ, ಹೊರದೇಶದಾಗೂ ನಡೀತಾವ. ಹೌದಾ ಬಂಗಾರ ನಾಣ್ಯ ಭಾರತದಾಗೂ ನಡೀತಾವ, ಹೊರದೇಶದಾಗ ನಡೀತಾವ, ಮತ್ ಎಲ್ಲೆಲ್ಲೂ ನಡೀತಾವ. ಹೌದು ಮತ್ ಅದೇ ಕೋಟ ನಾಣ್ಯ ಭಾರತದಾಗೂ ನಡೆಯಲ್ಲ, ಹೊರದೇಶದಾಗೂ ನಡೆಯಲ್ಲ, ಪರದೇಶದಾಗೂ ನಡೆಯಲ್ಲ. ಹೌದಾ ಅದರಂತೆ ಸಲ್ಲುವ ನಾಣ್ಯ ಆಗಬೇಕು, ಹೊರತಾಗಿ ಕೋಟ ನಾಣ್ಯ ಆಗಬಾರದು. ಹೌದು ಹೌದು ಸಲ್ಲುವ ನಾಣ್ಯ ಆಗಬೇಕು, ಹೌದು ಕೋಟ ನಾಣ್ಯ ಆಗಬಾರದು. ಹೌದು ಪದ್ಯ ಆದ ಬಳಕ ಒಂದು ಅನುಭವ ವಿಷಯ ಹೇಳಿ ಮತ್ ಹಾಡಿಕೆ ಚಾಲು ಮಾಡ್ತಾ ಟೈಮ್ ಬಹಳ ತಗೋಂಗಿಲ್ಲ. ತಾವು ಶಾಂತ ರೀತಿಯಿಂದ ಕೂತು ಕೇಳ್ಬೇಕಂತ ಕಳ್ಕಳಿವಿ ನಂಗೆ. ಆಗ್ಲಿಪ್ಪ. ಹೌದು ಬಿಳಿಯಾಣೆ ಆಡತ್ತಮ್ಮ ಖಾಸ ಸಾರ ಪಟ್ಟಣಕ್ಕೆ ಹೋಜರೊಂದ ದಿವಸ. ಕುರಿ ಬಗ್ಗೆ ವಿಷಯ ಬಂತು. ತೆಳಗ ಮೈಯುವ ಕುರಿಗಳು ತೆಳಗ ಮುಖ ಮಾಡಿ ಚಂಡ ಮಾಡಿ ನಕ್ಕವರು
ಕುರಿಗಳಾಗ್ಯಾರ ಮ್ಯಾಗ ಚಂಡ ಮಾಡಿ ನಕ್ಕವ್ರು ಆಡಾಗ್ಯಾರ ಅಂತೇಳಿ ಅವ್ರ ಬೈಲಿ ಕೇಳಿದಿಲ್ಲ. ಹೌದು. ಈಗ ಒಂದು ಮಾತು ಕೇಳತ್ ನಿಮ್ಗೆ, ಏನ್ ಕೇಳಿದ್ರಿಪ್ಪ? ಫಿರಂಗಿ ಜಲಿ ಕಂಟಿ ಇತ್ತಂದ್ರ ಅಷ್ಟೇ ಆಡ ಮ್ಯಾಗ ಮ್ಯಾಗ ಕಾಲ ಅಂಟ್ರಗಲ್ ಕೊಟ್ಟು ತಿತ್ತಾವ. ಹೌದು. ಒಂದು ವೇಳೆ ಫಿರಂಗಿ ಜಲಿ ಕಂಟಿನೇ ಇದ್ದಿತ್ತಲ್ಲ ಅಂದ್ರೆ ಆಡ ತೆಳಗಿ ಚಂಡ ಮಾಡಿ ತಿತ್ತದತ್ತಿರೋ ಏನ್ ಇಲ್ಲತ್ತಿರಿ ದೈವ ಕೈಯಾಗ ತೂಕದಿರು. ಆ ಏನ್ ಹೇಳಗತ್ತೀರಿ? ಮ್ಯಾಗ ಚಂಡ ಮಾಡಿ ತಿನ್ಬೇಕದು ಅದ ಆಡ ನೀವು ಹೇಳೋದ ಪ್ರಕಾರ. ಮತ್ ಒಂದ್ ವೇಳೆ ಫಿರಂಗಿ ಕಂಟಿನ್ಯೂ ಇದ್ದಿತ್ತಲ್ಲ ಅಂದ್ರೆ ಅದು ತೆಳಗಿ ಚಂಡ ಮಾಡಿ ತಿತ್ತದೋ ಏನ ಇಲ್ಲೋ ದೈವದವ್ರು ತೂಕ ಮಾಡ್ರಿ, ಅವ್ರಿಗೆ ಕೇಳಲ್ಲ ಇದು. ಹಾ ಅದೇ ಕೇಳಗತ್ತೀರಿ ಕಾಕ, ನಾ ಯಾರು ಕೇಳಗತ್ತಿದ ಅವ್ರು ಮಾತಾಡೋ ಮಾತು ಹಿಡಿದಿಲ್ಲ ಅಷ್ಟೇ. ಈಗ ಆಡಿದ್ದೆ ತಿಳ್ಕೊಂಡು ಅದು ಹೇಳ್ರಿ, ಕಂಟಿ ಇರ್ಲಿಕ್ಕಂದ್ರೆ ನೆಲ ಮೈತದ ತಿರುವೇನಿಲ್ಲತ್ತೀರಿ. ಇದು ನಿಮ್ಮ ಕೈಯ ತೂಕ. ನನ್ನ ಅವ್ರಿಗೆ ತಪ್ಪ ನಾವಲ್ಲ, ನೀವೇ ವಿಚಾರ ಮಾಡಿರಿ. ದೊಡ್ಡ ಕಲಾವಿದರು ಅವ್ರು. ಈ ಪದ್ಯ ಆದ ಬಳಿ ಕ್ಷಣ ಅನುಭವ ವಿಷಯ ಹೇಳ್ತಾ ಶಾಂತ ರೀತಿಯಿಂದ ಕೂತು ಕೇಳ್ಬೇಕಂತ ಕಳ್ಕೊಳ್ಳಿ. ಹೌದು ಬಿಳಿ ಅಣೆ ಅಂತಂದ್ರೆ ಕಾಸ ಸಾರ ಪಟ್ಟಣಕ್ಕ ಹೋಗ್ಯಾರೊಂದ ದಿವಸ ಸೈದರಿಗೆ ಧರ್ಮರಿಗಿಲ್ಲ ಸಹವಾಸ ನೋಡ್ಯಾರ ರೂಪಕ. ನಾವು ನೀವು ಪಗಡಿ ಆಡೋಣಂತ ಎಲ್ಲರ ಕೂಡಿ ಗೊತ್ತಾರೋ ಆ ತನಕ. ಭಕ್ತಳ ಮುಂದದ ಭಾರತ ದೇಶ 55 ದೇಶ ರಾಜ ಎಲ್ಲರ ವರ್ಗ ದೇಶ ಭಾರತ ಪುಣ್ಯ
ಹೊಡೆದನು ಹಿಂದ